ಇನ್ನು ಹೊಸ ವರ್ಷದ ಸಂಭ್ರಮಾಚರಣೆಗೆ ಕೌಂಟ್ ಡೌನ್ ಶುರುವಾಗ್ತಾ ಇದೆ. ಬೆಂಗಳೂರಿನಲ್ಲಿ ಪೊಲೀಸರು ಕೆಲ ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಿದ್ದಾರೆ ಕೂಡ. ಹಾಗಾದ್ರೆ ಏನೆಲ್ಲ ರೂಲ್ಸ್ ಇದೆ ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಳ್ಳೋಣ. ಬೆಂಗಳೂರಿನಲ್ಲಿ ಹೊಸ ವರ್ಷಕ್ಕೆ ಪೊಲೀಸರಿಂದ ಗೈಡ್ಲೈನ್ಸ್. ಪಬ್ಗಳಲ್ಲಿ ಗಲಾಟೆಯಾದರೆ ಬಂದ್, ಸಿಸಿಟಿವಿ ಕಣ್ಗಾವಲು. ರಾತ್ರಿ 10 ಗಂಟೆಗೆ ಬಂದ್ ಆಗಲಿದೆ ಎಂಜಿ ರೋಡ್ ಮೆಟ್ರೋ. ಹೊಸ ವರ್ಷ, ಬದುಕಿಗೆ ಹೊಸ ಹರ್ಷ. ನ್ಯೂ ಇಯರ್ಗೆ ದಿನಗಣನೆ ಶುರುವಾಗಿದೆ. ಸಂಭ್ರಮಾಚರಣೆಗೆ ಬೆಂಗಳೂರು ಕೂಡ ಸಜ್ಜಾಗ್ತಿದೆ. 2025ಕ್ಕೆ ಬಾಯ್ ಬಾಯ್ ಹೇಳಿ 2026 ವೆಲ್ಕಮ್ ಮಾಡಲು ಸಿಲಿಕಾನ್ ಸಿಟಿ ಮಂದಿ ಉತ್ಸುಕರಾಗಿದ್ದಾರೆ. ಹೊಸ ವರ್ಷಾಚರಣೆಗೆ ಪೊಲೀಸರು ಕೂಡ ಸಕಲ ತಯಾರಿ ನಡೆಸುತ್ತಿದ್ದಾರೆ. ಯಾವುದೇ ಅಹಿತಕರ ಘಟನೆ ನಡೆದಂತೆ ಮುನ್ನೆಚ್ಚರಿಕೆಯಾಗಿ ಪೊಲೀಸರು ಮಾರ್ಗಸೂಚಿ ರಿಲೀಸ್ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಹೊಸ ವರ್ಷದ ವೇಳೆ ಜನದಟ್ಟಣೆ ನಿಯಂತ್ರಣ ಮಾಡುವುದೇ ಪೊಲೀಸರಿಗೆ ಸವಾಲಾಗಿದೆ. ಯಾಕಂದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿನ ಕಾಲ್ತುಳಿತ ದುರಂತ ಇನ್ನೂ ಕಣ್ಣ ಮುಂದೆ ಇದೆ. ಹೀಗಾಗಿ ಮುನ್ನೆಚ್ಚರಿಕೆಯಾಗಿ ಪೊಲೀಸರು ಮಾರ್ಗಸೂಚಿ ಬಿಡುಗಡೆ ಮಾಡಿದ್ದಾರೆ. ಭದ್ರತೆಗೆ ಬರೋಬ್ಬರಿ 20,000 ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಟೋಟಲ್ ಸರಾಸರಿ 20,000 ಆಗುತ್ತೆ. ಇದು ಎಲ್ಲ ಬೇರೆ ಬೇರೆ ಟೈಪ್ ಇದೆ. ಸಿವಿಲ್ ಪೊಲೀಸ್, ಟ್ರಾಫಿಕ್ ಪೊಲೀಸ್, KSRP, CAR, ಹೋಮ್ ಗಾರ್ಡ್ಸ್, ಸಿವಿಲ್ ಡಿಫೆನ್ಸ್, ಟ್ರಾಫಿಕ್ ವಾರ್ಡನ್ಸ್, ಮತ್ತು ನಮ್ಮ SWAT, QRT, ವಾಟರ್ ಜೆಟ್, ಹೊಯ್ಸಾಲ, ಕೋಬ್ರಾಜ್ ಎಲ್ಲ ಸೇರಿ ಅಪ್ರಾಕ್ಸಿಮೇಟ್ 20,000. ಮತ್ತು ಇನ್ನೂ ಕೆಲವು ನಾವು ಮೊಬಿಲೈಸ್ ಮಾಡ್ತಾ ಇದ್ದೀವಿ. ಅದು ಆದರೆ ಅದಕ್ಕೋಸ್ಕರ ನಾವು ಲೇಟಾಗಿ ಮಾಡಿದ್ದೀವಿ ಪ್ರೆಸ್ ಮೀಟ್. ಈ ಬಾರಿ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಬೆಂಗಳೂರಿನಲ್ಲಿ 10 ಲಕ್ಷದಷ್ಟು ಮಂದಿ ಭಾಗಿಯಾಗುವ ಬಗ್ಗೆ ಪೊಲೀಸರಿಗೆ ಮಾಹಿತಿ ಇದೆ. ನಗರದ ಪ್ರಮುಖ ಸ್ಥಳಗಳಾದ ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್, MG ರೋಡ್, ಇಂದಿರಾನಗರ, ನೀಲಾದ್ರಿ ರೋಡ್, ಕೋರಮಂಗಲ ಭಾಗದಲ್ಲಿ ಹೆಚ್ಚು ಜನ ಸೇರೋ ಮಾಹಿತಿ ಸಿಕ್ಕಿದೆ. ಹೀಗಾಗಿ ಪೊಲೀಸರು ಕೂಡ ಫುಲ್ ಅಲರ್ಟ್ ಆಗಿದ್ದಾರೆ. ಡಿಸೆಂಬರ್ 31ರಂದು ರಾತ್ರಿ 10 ಗಂಟೆಗೆ ಬೆಂಗಳೂರಿನ MG ರಸ್ತೆ ಮೆಟ್ರೋ ಬಂದ್ ಆಗಲಿದೆ. ಯಾರಾದರೂ ಕುಡಿದ ನಶೆಯಲ್ಲಿ ಕಿರಿಕಿರಿ ಮಾಡಿದ್ರೆ ಕಠಿಣ ಕ್ರಮ ಅಂತ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಎಚ್ಚರಿಕೆ ಕೊಟ್ಟರು. MG road will be closed, ಅದು ಬೋಲ್ಡ್ ಆಗಿ ಬರ್ MG road metro station will be closed for entry and exit from 10 PM onwards or from 10 PM on 31st. Trains will halt at adjacent stations Trinity and Kaban Park for boarding and deboarding. ಸೊ ಇದು ಇಂಪಾರ್ಟೆಂಟ್ ಇದೆ, ಜನಕ್ಕೆ ಗೊತ್ತಾಗಲಿ. ಅವರು MG road ಇದ್ದು ನಾವು ಬಂದ್ ಮಾಡ್ತೀವಿ 10 ಗಂಟೆ ಆದಮೇಲೆ. ಆಮೇಲೆ 3 ಗಂಟೆ ತನಕ ಇರ್ತದೆ. ಇದಿಷ್ಟೇ ಅಲ್ಲ, ಬೆಂಗಳೂರಿನಲ್ಲಿ ಜನದಟ್ಟಣೆ ನಿಯಂತ್ರಣಕ್ಕೆ ಪೊಲೀಸರು ಕೂಡ ಹೊಸ ಪ್ಲಾನ್ ಮಾಡಿದ್ದಾರೆ. ಮಧ್ಯರಾತ್ರಿ 12 ಗಂಟೆಯ ಬಳಿಕ ಹೆಚ್ಚಿನ BMTC ಬಸ್ ವ್ಯವಸ್ಥೆ ಮಾಡಲಾಗಿದೆ. 7 ಕಡೆ ನಾವು ಫಸ್ಟ್ ಟೈಮ್ BMTC ಮತ್ತು BMTC ಬಸ್ಸಸ್ ಪ್ಲಸ್ ಟೆಂಪೋ ಡ್ರೈವರ್, ಪ್ರೈವೇಟ್ ಟೆಂಪೋ ಡ್ರೈವರ್ಸ್ ಜೊತೆಗೆ ಮಾತಾಡಿಕೊಂಡು ಅಲ್ಲಿ ಪೋಸ್ಟ್ ಮಿಡ್ನೈಟ್ ಅಂದರೆ 12 o'clock ಆದಮೇಲೆ ಜನಗೆ ವಾಪಸ್ ಹೋಗಲಿಕ್ಕೆ ತೊಂದರೆ ಆಗ್ತಾಯಿದೆ. ಕ್ಯಾಬ್ಸು ಮತ್ತು ಆಟೋ ರಿಕ್ಷಾಸ್ ಸಾಕಷ್ಟು ನಂಬರ್ಸಲ್ಲಿ ಸಿಗೋದಿಲ್ಲ. ಇದು ನಮ್ಮದು ಪ್ರೀವಿಯಸ್ ಇಯರ್ಸ್ದು ಅನಾಲಿಸಿಸ್ ಮೇಲೆ ನಾವು ಮಾಡಿದ್ದೀವಿ. ಇನ್ನು ಹೊಸ ವರ್ಷದ ವೇಳೆ ಪಬ್ಗಳಲ್ಲಿ ಕುಡಿದು ಗಲಾಟೆ ಮಾಡಿದ್ರೆ ಪಬ್ಗಳನ್ನೇ ಬಂದ್ ಮಾಡ್ತೀವಿ ಅಂತ ನಗರ ಪೊಲೀಸ್ ಕಮಿಷನರ್ ಎಚ್ಚರಿಕೆ ಕೊಟ್ಟಿದ್ದಾರೆ. ನ್ಯೂ ಇಯರ್ಗೆ ಪೊಲೀಸರ ಮಾರ್ಗಸೂಚಿಯಲ್ಲಿ ಹಲವು ರೂಲ್ಸ್ ಜಾರಿ ಮಾಡಲಾಗಿದೆ. ಯಾವುದೇ ಕಾರಣಕ್ಕೂ ಸಾರ್ವಜನಿಕ ಶಾಂತಿಗೆ ಧಕ್ಕೆಯಾಗುವಂತಿಲ್ಲ. ಒಂದು ವೇಳೆ ಸಾರ್ವಜನಿಕ ಅಶಾಂತಿ ಸೃಷ್ಟಿಸುವವರ ಮೇಲೆ ಕಾನೂನು ಕ್ರಮ ಆಗುತ್ತೆ. ಹೋಟೆಲ್, ಪಬ್, ಕ್ಲಬ್, ರೆಸಾರ್ಟ್ಗಳಿಗೆ ಸಮಯದ ಮಿತಿ ಇರಲಿದೆ. DJ, ಲೌಡ್ ಸ್ಪೀಕರ್ ಬಳಕೆಗೆ ಅನುಮತಿ ಕಡ್ಡಾಯ ಆಗಿದೆ. ಪ್ರಜ್ವಲ್, TV9 ಬೆಂಗಳೂರು.